ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮತ್ತೊಂದು ಹೊಸ ವ್ಲಾಗೊಂದಿಗೆ ಕಾಣಿಸ್ಕೊತಾ ಇದ್ದೀನಿ. ಬೆಳಗ್ಗೆ ಸ್ವಲ್ಪ ಗ್ಯಾಸ್ ಅದೆಲ್ಲ ಮೆಸ್ಸಿಯಾಗಿರುತ್ತೆ, ಯಾಕಂದರೆ ನಂದು ಏನೋ 3 ಗ್ಯಾಸ್ ಒಂದೊಂದು ಸತಿ ಅದರ ಮೇಲೆ ಮಾಡ್ತಾಯಿರ್ತೀನಿ, ಫುಲ್ ಆಗಿಬಿಟ್ಟಿರುತ್ತೆ. ಹೀಗಾಗಿ ಯಾವುದ್ರ ಮೇಲೆ ಎಷ್ಟು ಕಂಟಿನ್ಯೂಸ್ ಆಗಿ ಮಾಡಿದ್ರೂ ಟೈಮೇ ಸಾಕಾಗಲ್ಲ. ಒಂದೊಂದು ಸತಿ ಅನಿಸುತ್ತೆ 4 ಬರ್ನರ್ ತೊಗೋಬೇಕಂತ, ಬಟ್ ಅದನ್ನು ನನಗೆ ಮಾಡೋಕ್ಕಾಗಬೇಕಲ್ವ. ಟೈಮ್ ಕೋಪಪ್ ಮಾಡಿದ್ರೂ 4 ಬರ್ನರ್ ಜೊತೆ ನಾನು ಕೋಪಪ್ ಆಗಬೇಕಲ್ಲ. ಸೊ ಹಿಂಗಾಗಿ 3 ಬರ್ನರಲ್ಲಿ ಕಂಟಿನ್ಯೂಸ್ ಒಂದಾಗಣ ಇದ್ದೇ ಇರುತ್ತೆ ನಂದು. ಎಷ್ಟು ಬೇಗ ಇದ್ರೂ ನನಗೆ ಪೂಜೆ ಮಾಡಿ ಅಡುಗೆ ಮಾಡೋಕ್ಕಾಗಲ್ಲ. ಸೊ ಫಸ್ಟ್ ಇದನ್ನು ಮುಗಿಸ್ಬಿಡ್ತೀನಿ. ಎಲ್ಲ ಟಿಫನ್ನು ಲಂಚ್ ಎಲ್ಲ ಮಾಡಿ ಪ್ರಣೀತ್ ಎಲ್ಲ ಹೋದ್ಮೇಲೆ ಆಮೇಲೆ ನಾನು ನಿಧಾನವಾಗಿ ಒಂದು 10-15 ಮಿನಿಟ್ಸ್ ಪೂಜೆ ಮಾಡ್ಕೊತೀನಿ. ಫಸ್ಟು ಬದನೆಕಾಯಿ ಎಲ್ಲ ಫ್ರೈ ಮಾಡಿಕೊಂಡೆ. ಇಂಪಾರ್ಟೆಂಟ್ ಅಂದರೆ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಒಂದು 15 ಮಿನಿಟ್ಸಿಗೆ ನೀರು ಹಾಕಿ ಮೆತ್ತಗಾದಮೇಲೆ ನಿಮ್ದು ಏನೇನು ಮಸಾಲ ಇದೆ ಅದು ಆ್ಯಡ್ ಮಾಡಿ. ಮೇನ್ ಮಸಾಲ ಅಂತಂದರೆ ಇಲ್ಲಿ ಗರಂ ಮಸಾಲ ಪ್ಲಸ್ ಏನೋ ಗ್ರೌಂಡ್ನಟ್ ಪೌಡರ್ ಇರುತ್ತೆ, ಅದನ್ನು ಯೂಸ್ ಮಾಡಿರ್ತೀನಿ. ಬೇರೆದಕ್ಕೆಲ್ಲ ಯೂಸ್ ಮಾಡಲ್ಲ, ಗ್ರೌಂಡ್ ಪೌಡ್ರ್ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ. ಏನಂತಂದರೆ ಮೇನ್ ಈ ಬದನೆಕಾಯಿಗೇನು ಪಲ್ಯ ಮಾಡ್ತೀನಲ್ಲ ಅದಕ್ಕೆ ಮಾತ್ರ ನಾನು ಗ್ರೌಂಡ್ನಟ್ ಪೌಡ್ರ್ ಇಂಪಾರ್ಟೆಂಟಾಗಿ ಯೂಸ್ ಮಾಡ್ತೀನಿ. ಅದು ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಈಚ್ ಆ್ಯಂಡ್ ಎವ್ರಿ ಬದನೆಕಾಯಿ ಹೊಡೆದು ನೋಡ್ತಾ ಇದ್ದೀನಿ ಅದು ಏನು ಬೆಂದಿದೆ ಇಲ್ಲ ಅಂತ. ಅದಾದಮೇಲೆ ನಾನೆಲ್ಲ ನೆಕ್ಸ್ಟ್ ಮಸಾಲ ಆ್ಯಡ್ ಮಾಡೋದು. ಬೆಳಗ್ಗೆ ಹೊತ್ತು ಟೈಮ್ ಅಂತೂ ಸೂಪರ್ ಫಾಸ್ಟ್ ಹೋಗ್ತಾ ಇರುತ್ತೆ, ಟ್ರೈನ್ ಥರ ಝೊಯ್ ಅಂತ. ಏನು ಮಾಡಬೇಕು ಗೊತ್ತಾಗಲ್ಲ. ಒಂದೊಂದು ಸತಿ ಅಂತೂ ಎಷ್ಟು ಟ್ರೈ ಮಾಡಿರ್ತೀನಿ, ಏನೋ ಒಂದು ಗೋಟಾಲ ಎದ್ದುಬಿಟ್ಟಿರುತ್ತೆ. ಆದಮೇಲೆ ನೆಕ್ಸ್ಟು ಏನು ಮಾಡಿದೆ, ಪಾಲಕ್ ಕಿಚಡಿ ಮಾಡಿದೆ. ನನಗಂತೂ ಏನೋ ಡೈಲಿ ಒಂದು ವೆರೈಟಿ ಆಫ್ ರೈಸ್ ಮಾಡಲೇಬೇಕು. ಯಾಕಂದರೆ ಒಂದೊಂದು ಸತಿ ದಾಲ್ ನಾನು ಸಾಂಬಾರು ಮಾಡಿದಾಗ ಕೆಲವೊಂದು ಸತಿ ಒಯ್ತಾನೆ, ಒಂದೊಂದು ಸತಿ ನೆಕ್ಸ್ಟ್ ಡೇ ಬೇಡ ನನಗೆ ಕಲಿಸ್ಕೊಳಕ್ಕಾಗಲ್ಲ ಅಂತ, ಅದು ತಿನ್ನೋಕ್ಕೂ ಚೆನ್ನಾಗಿರಲ್ಲ ಅಂತ ವೆರೈಟಿ ಆಫ್ ರೈಸ್ ಹೇಳ್ತಾನೆ. ಸೊ ಹೀಗಾಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಒಂದು ದಿವಸ ಪಾಲಕ್ಕು, ಕೊತ್ತಂಬರಿ, ಮೆಂತ್ಯ ಪಲ್ಯ, ಏನೋ ಗ್ರೀನ್ ವೆಜಿಟೇಬಲ್ಸ್ ಇದೆ ಅದರದ್ದೆಲ್ಲ ರೈಸ್ ಮಾಡ್ತೀನಿ, ಜೀರಾ ರೈಸು. ಬಟ್ ಆದ್ರೂ ಕೆಲವೊಂದು ಡೇಸ್ ಮಿಸ್ ಆಗಿಬಿಡುತ್ತೆ, ಏನು ಮಾಡಬೇಕು ಅಂತ ಗೊತ್ತೇ ಆಗಲ್ಲ. ಆವಾಗೆಲ್ಲ ನಾವು ಏನು ರೈಸ್ ಮಾಡ್ತಿದ್ರು ಮನೇಲಿ ಒಯ್ತಾಯಿದ್ವಿ. ಬಟ್ ಈಗಿನ ಹುಡುಗರು ಹಾಗಲ್ಲ, ಡೈಲಿ ವೆರೈಟೀಸ್ ಕೇಳ್ತಾರೆ, ಪಲ್ಯದಲ್ಲಾಗಲಿ ರೈಸಲ್ಲಾಗಲಿ. ಆಮೇಲೆ ಮತ್ತೆ ಈವ್ನಿಂಗ್ ಸ್ನ್ಯಾಕ್ಸು, ಅದಂತೂ ದೊಡ್ಡ ಕ್ವಶನ್ ಮಾರ್ಕು. ಯಪ್ಪ, ಈಗ ಸ್ವಲ್ಪ ಏನಂತಂದರೆ ಅಪ್ಪ ಅಮ್ಮ ಬಂದಿದ್ದಾರೆ. ಹೀಗಾಗಿ ಕೆಲವೊಂದು ಸತಿ ನೈಟ್ ಏನಾಗುತ್ತೆ ಅಂದರೆ ನಾನು ಬೆಳಗ್ಗೆ ಏನಾದರೂ ಪಲ್ಯ ಮಾಡಿದರೆ ಅವ್ರಿಗೆ ಕೊಟ್ಟಿರ್ತೀನಿ, ಅವಳು ಮಾಡಿರಲ್ಲ. ಅವಳು ರಾತ್ರಿ ಏನಾದರೂ ಪಲ್ಯ ಅಥವಾ ಏನಾದರೂ ಮಾಡಿದರೆ ನನಗೆ ಕೊಟ್ಟಿರ್ತಾಳೆ. ಸೊ ನಾನೇನು ಮಾಡೋಕ್ಕೆ ಹೋಗಲ್ಲ. ರೊಟ್ಟಿ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ ಮನೇಲಿ. ಹೀಗಾಗಿ ಶೇರಿಂಗ್ ಬೇಸಸ್ ಮೇಲೆ ನಡೀತಾ ಇದೆ ಈಗ, 1 ವೀಕ್ ಆಯಿತು. ಸೊ ಹೀಗಾಗಿ ಸ್ವಲ್ಪ ನನಗೇನೋ ನೈಟ್ ಏನೋ ಸ್ವಲ್ಪ ಆರಾಮಾಗಿದ್ದೀನಿ. ಇಲ್ಲಾಂತಂದರೆ ಬೆಳಗ್ಗೆನೂ ಮಾಡೋದು ಮತ್ತು ರಾತ್ರಿನೂ ಮಾಡೋದು, ಈ ಕಡೆ ಕೆಲಸ ಅಂತಂದರೆ ತುಂಬ ಸ್ಟ್ರೆಸ್ ಆಗ್ತಾಯಿತ್ತು. ಏನೋ ಈಗ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ ಅವಳು ಬಂದಿದ್ದಾಳಂತ. ಮಂಗಳವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಏನೋ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಅಂತೂ ಮಾಡ್ಕೊತೀನಿ. ಯಾಕಂದರೆ ಅಷ್ಟಾದರೂ ಮಾಡಿಕೊಂಡ್ರೆ ಸ್ವಲ್ಪ ಏನೋ ಸಮಾಧಾನ ಇರುತ್ತೆ ಅಂತ. ಡೈಲಿ ಒಂದೊಂದು ಸತಿ ನನಗೂ ಆಗೋದಿಲ್ಲ. ಸೊ ದೀಪ ಅಂತ ಹಚ್ಚಿರ್ತೀನಿ, ಯಾಕಂದರೆ ಎಲ್ಲ
ಕೆಲಸಗಳು ಮ್ಯಾನೇಜ್ ಮಾಡೋದು ಈಸಿ ಅಲ್ಲ. ಬಟ್ ಏನಂತಂದರೆ ಏನು ಬಿಡಬಾರ್ದು ಅಂತ ಯಾವುದೇ ಈಗ ಆಫೀಸ್ ಕೆಲಸ ಇದ್ರೂ ಮನೆ ಕೆಲಸ ಕಡೆ ಯಾವುದೇ ನೆಗ್ಲಿಜೆನ್ಸಿ ಇರಬಾರ್ದು ಅಂತ ಅಂದ್ಕೊಂಡು ಕಂಪಲ್ಸರಿ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಬಿಡಬಾರ್ದು ಅಂತ. ಬಟ್ ಒಂದೊಂದು ಸತಿ ಏನಾಗ್ಬಿಡುತ್ತೆ, ಆಗೋದೇ ಇಲ್ಲ. ಅದನ್ನ ಅವತ್ತಿನ ದಿವಸ ಏನೂ ಮಾಡೋಕ್ಕಾಗಲ್ಲ. ಅಂದರೆ ನಾನು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ಅಂತ, ಇಲ್ಲಾಂದರೆ ಡಲ್ಲಾಗಿ ಎಲ್ಲ ಕೆಲಸನೂ ಇನ್ನೊಬ್ರಿಗೆ ಹೊರಿಸ್ಬಿಟ್ರೆ ನಮ್ಮದೇನು ಕೆಲಸ ಇರಲಿಲ್ಲ ಅಂತಂದರೆ ಮನುಷ್ಯ ತುಂಬ ಡಲ್ಲಾಗಿ ಇದ್ದುಬಿಡ್ತಾನೆ. ಏನು ಒಂದು ಊಟ ಮಾಡೋದು, ಒಂದು ಆರಾಮಾಗಿ ಮೊಬೈಲ್ ನೋಡ್ಕೊತ ಕೊಡೋದು, ಅದಂತೂ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಟ್ರೈ ಮಾಡಿ ಮಾಡೋಕ್ಕೆ. ನಿಮಗೇನು ಪೂರ್ತಿನೇ ಬರೋದಿಲ್ಲ ಅಂದರೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ, ಎಲ್ಲದಕ್ಕೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ. ಟೈಮ್ ಕಾನ್ಸ್ಟೆಂಟ್ ಇತ್ತು ಅಂದರೆ ಅರ್ಥ ಆಗುತ್ತೆ, ಓಕೆ ಪರವಾಗಿಲ್ಲ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಅಡುಗೆಗಾಗಲಿ ಮನೆ ಕೆಲಸಕ್ಕಾಗಲಿ. ಮನೆ ಕೆಲಸ ಅಂತೂ ಬೇಕೇ ಬೇಕಾಗುತ್ತೆ, ಪಾತ್ರೆ ಅದಲ್ಲ. ಬಟ್ ಅಡುಗೆಗಾದರೂ ಅಟ್ಲೀಸ್ಟ್ ನೀವು ಮಂಗಳವಾರ, ಗುರುವಾರ, ಶುಕ್ರವಾರ ಸ್ವಲ್ಪ ಏನೋ ದೇವ್ರ ಮನೆ ಸ್ವಲ್ಪ ಕ್ಲೀನ್ ಮಾಡಿ ಪೂಜೆ ಅಂತೂ ಮಾಡ್ಕೋತೀನಿ. ಯಾಕಂದರೆ ಅಷ್ಟಾದರೂ ಮಾಡಿಕೊಂಡ್ರೆ ಸ್ವಲ್ಪ ಏನೋ ಸಮಾಧಾನ ಇರುತ್ತೆ ಅಂತ. ಡೈಲಿ ಒಂದೊಂದು ಸತಿ ನನಗೂ ಆಗೋದಿಲ್ಲ. ಸೊ ದೀಪ ಅಂತೂ ಹಚ್ಚಿರ್ತೀನಿ. ಯಾಕಂದರೆ ಎಲ್ಲ ಕೆಲಸಗಳು ಮ್ಯಾನೇಜ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಏನಂತಂದರೆ ಏನು ಬಿಡಬಾರ್ದು ಅಂತ ಯಾವುದೇ ಈಗ ಆಫೀಸ್ ಕೆಲಸ ಇದ್ರೂ ಮನೆ ಕೆಲಸ ಕಡೆ ಯಾವುದೋ ನೆಗ್ಲಿಜೆನ್ಸಿ ಇರಬಾರ್ದು ಅಂತ ಅಂದ್ಕೊಂಡು ಕಂಪಲ್ಸರಿ ಮಾಡ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ಬಿಡಬಾರ್ದು ಅಂತ. ಬಟ್ ಒಂದೊಂದು ಸತಿ ಏನಾಗ್ಬಿಡುತ್ತೆ, ಆಗೋದೇ ಇಲ್ಲ. ಅದನ್ನ ಅವತ್ತಿನ ದಿವಸ ಏನೂ ಮಾಡೋಕ್ಕಾಗಲ್ಲ. ನಮ್ಮಮ್ಮ ಕಂಟಿನ್ಯೂಸ್ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಅವಳು ತುಂಬ ಆ್ಯಕ್ಟಿವ್. ಏನೇ ಆದ್ರೂ ಅವಳು ಅಡುಗೆ ಮಾತ್ರ ತುಂಬ ಟೇಸ್ಟಾಗಿ ಮಾಡ್ತಾಳೆ. ಬಟ್ ಅದು ಹೊರತು ಬೇರೆ ಕೆಲಸನೂ ತುಂಬ ಆ್ಯಕ್ಟಿವ್ ಆಗೇ ಮಾಡಿರ್ತಾಳೆ. ಇಷ್ಟು ಏಜ್ ಆದ್ರೂ ಮಾಡ್ತಾರೆ. ನಮಗೇನು ಧಾಡಿ ಮಾಡಬೇಕಲ್ವ. ಇದು ನನ್ನ ಇವತ್ತಿಂದು ಏನೋ ಲಾಸ್ಟ್ ಬಿಟ್ಟಂದರೆ ಅವನಿಗೆ ಕೂಡಿಸ್ಕೊಂಡು ಹೇಳೋದು. ಥ್ಯಾಂಕ್ ಯು ಗಾಯ್ಸ್.